ಸ್ಟಾರ್ಟ್ ಮಾಡೋಣ. ಶೋ ದಟ್ ಫ್ಯಾಮಿಲಿ ಆಫ್ ಪ್ಯಾರಾಬೋಲಾಸ್ y ಸ್ಕ್ವೇರ್ ಈಸ್ ಈಕ್ವಲ್ ಟು 4a ಇಂಟು ಎಕ್ಸ್ ಪ್ಲಸ್ ಎ ಈಸ್ ಸೆಲ್ಫ್ ಆರ್ಥೋಗ್ನಲ್. ನೋಡಿ ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಕ್ವಶನ್ ಏನು? y ಸ್ಕ್ವೇರ್ ಈಸ್ ಈಕ್ವಲ್ ಟು 4a ಇಂಟು ಎಕ್ಸ್ ಪ್ಲಸ್ ಎ, ಕರೆಕ್ಟ್ ಅಲ್ವಾ? ಇಲ್ಲಿ ಏನಾಗುತ್ತೆ? y ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಇದು 4a ಇಂಟು ಎಕ್ಸು ಪ್ಲಸ್ 4a ಇಂಟು ಎ ಅಂದರೆ 4a ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಳ್ಳಿ. ಮಾಡಿದ್ರೆ ಏನಾಗುತ್ತೆ ಹೇಳಿ? ವೈ ಸ್ಕ್ವೇರ್ಗೆ ಈಗ ಡಿಫ್ರೆನ್ಷಿಯೇಷನ್ ಆಫ್ ಹೇಳಿ, ಡಿ ಬೈ ಡಿ ಎಕ್ಸ್ ಆಫ್ ವೈ ಸ್ಕ್ವೇರ್ ಅಂದ್ರೇನು? 2y dy ಬೈ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಹೇಳಿ ಏನು ಬರುತ್ತೆ ಇದು? 2y dy ಬೈ ಡಿ ಎಕ್ಸ್. ಇಲ್ಲಿ ಎಕ್ಸ್ ಇದೆ ಅಲ್ವಾ? ಡಿಫ್ರೆನ್ಷಿಯೇಷನ್ ಏನು? 4a ಇಂಟು 1. ಅರ್ಥ ಆಗ್ತಿದೆಯಲ್ವಾ? ಇದು ಕಾನ್ಸ್ಟೆಂಟ್ ಅಲ್ವಾ, ಅದಕ್ಕೆ 0. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಆ್ಯಕ್ಚುಲಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ಫ್ಯಾಮಿಲಿ ಆಫ್ ಪ್ಯಾರಾಬೋಲಾ ಈ ಥರ ಇದೆ, ಅಂದರೆ ಈಕ್ವೇಷನ್ ಈ ಥರ ಇದೆ. ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 4a ಇಂಟು ಎಕ್ಸ್ ಪ್ಲಸ್ ಎ. ಈ ಸೆಲ್ಫ್ ಆರ್ಥೋಗ್ನಲ್ ಅಂದ್ರೇನು? ಆನ್ಸರು ಇದೇ ಬರಬೇಕು. ಯಾವಾಗ? ಡಿ ವೈ ಬೈ ಡಿ ಎಕ್ಸ್ ರೀಪ್ಲೇಸ್ ಬೈ ಮೈನಸ್ ಡಿ ಎಕ್ಸ್ ಬೈ ಡಿ ವೈ ಮಾಡಿದಾಗ. ಫಸ್ಟ್ ಏನು ನಮ್ಮ ಕೆಲಸ ಅಂದರೆ, ಇಲ್ಲಿ ಫಸ್ಟ್ ಏನು ಮಾಡಬೇಕು? ಡಿಫ್ರೆನ್ಷಿಯೇಟ್ ಮಾಡಬೇಕು. ಆಮೇಲೆ ಇಲ್ಲಿ ಎ ಇದೆಯಲ್ಲ ಅದನ್ನ ರಿಮೂವ್ ಮಾಡಬೇಕು. ಎನ ರಿಮೂವ್ ಮಾಡಿ ಒಂದು ಹೊಸ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮಾಡಿ. ಅಲ್ಲಿ ಡಿ ವೈ ಬೈ ಡಿ ಎಕ್ಸ್ ಬದಲು ಏನು ಮಾಡಬೇಕು? ಮೈನಸ್ ಡಿ ಎಕ್ಸ್ ಬೈ ಡಿ ವೈ. ನಮ್ಮ ಕೆಲಸ ಏನೀಗ? ಡಿಫ್ರೆನ್ಷಿಯೇಷನ್ ಆಯಿತು. ಈಗ ಎನ ರಿಮೂವ್ ಮಾಡೋದು ಯಾವ ಥರ? ಇಲ್ಲಿ ಏನ ಫೈಂಡ್ ಮಾಡ್ಕೊಳ್ಳಿ ಹೇಳಿ. 4a ಈಸ್ ಈಕ್ವಲ್ ಟು ಏನಾಗುತ್ತೆ? 2y dy ಬೈ ಡಿ ಎಕ್ಸ್. ಎ ಈಸ್ ಈಕ್ವಲ್ ಟು ಏನಾಗುತ್ತೆ? 2y ಬೈ 4 dy ಬೈ ಡಿ. ಈಗ 4ನ ಈ ಕಡೆ ಕಳಿಸ್ಬಿಡಿ. ಇದು ಗೊತ್ತಾಯ್ತಾ? ಇದು ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು? 4ax ಪ್ಲಸ್ 4a ಸ್ಕ್ವೇರ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು? 2y dy ಬೈ ಡಿ ಎಕ್ಸ್. 4a ಇಂಟು ಎಕ್ಸ್ಗೆ ಏನು? 1. ಇಲ್ಲಿ 0 ಕಾನ್ಸ್ಟೆಂಟು. ಇಲ್ಲಿ ಏನು ಕೆಲಸ ಏನೀಗ ಹೇಳಿ? ನಾವು ಡಿಫ್ರೆನ್ಷಿಯಲ್ ಇಕ್ವೇಷನ್ನ ಮಾಡಬೇಕು. ಆ ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ಏನಿರಬಾರ್ದು? ಎ ಇರಬಾರ್ದು. ಫಸ್ಟ್ ಅದು ಮಾಡೋಣ. ಈಗ ನೋಡಿ, ಇದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಗಿದೆ, ಆದರೆ ಏನಿದೆ ಅಲ್ಲಿ? ಎ ಇದೆ. ಏನ ತೆಗೆಯೋದು ಯಾವ ಥರ ಅಂದರೆ, ಇಲ್ಲಿ ಎ ಫೈಂಡ್ ಮಾಡ್ಕೊಳ್ಳಿ. ಈ ಎನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಆವಾಗ ಎ ಹೋಗುತ್ತೆ, ಡಿಫ್ರೆನ್ಷಿಯಲ್ ಇಕ್ವೇಷನ್ ಫಾರ್ಮ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಹೇಳಿ. ಇದು 1 ಅಂದ್ಕೊಳ್ಳೋಣ, ಇದನ್ನ 2 ಅಂದ್ಕೊಳ್ಳೋಣ. ಸಾರಿ, 2 in 1. ಅರ್ಥ ಆಗ್ತಿದೆಯಲ್ವಾ? ಹೇಳಿ ಏನಾಯ್ತು ಈಗ? 2 in 1 ಹಾಕಿದ್ರೆ ಏನಾಗುತ್ತೆ? ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಇಂಟು ಇದು ನೋಡಿ, 2 1s 2 2s. ಅಂದರೆ ಏನಿದು? ಒಂದು ಸ್ಟೆಪ್ ಜಾಸ್ತಿ ಬರ್ಬಿಡ್ತೀನಿ. ಎ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ಇಲ್ಲಿ? y ಬೈ 2 dy ಬೈ ಡಿ ಎಕ್ಸ್. ಈ ಏನ ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ? 2ನ 1ಗೆ ಹಾಕೋಣ. ಅರ್ಥ ಆಗ್ತಿದೆಯಲ್ವಾ? 2 in 1 ಹಾಕಿದ್ರೆ ಏನಾಗುತ್ತೆ? ಇದು ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. 2 in 1 ಅಂದರೆ ಏನಾಗುತ್ತೆ ಹೇಳಿ? ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಇಂಟು, ಅರ್ಥ ಆಗ್ತಿದೆಯಲ್ವಾ? ಇಲ್ಲಾಂದರೆ ಇದಕ್ಕೆ ಹಾಕಿ, ಇದನ್ನ 1 ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? 4 ಇಂಟು ಎ ಅಂದ್ರೇನು? ವೈ ಬೈ 2 ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 4 ಇಂಟು ಎ ಸ್ಕ್ವೇರ್ ಅಂದ್ರೇನು? ಏನ ಇಲ್ಲಿಗೆ ಹಾಕಬೇಕು. ವೈ ಬೈ 2 ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಹೇಳಿ. ವೈ ಬೈ 2 ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಇದನ್ನ 1 ಅಂದ್ಕೊಳ್ಳಿ. 2 in 1 ಎ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಬೇರೆದೆಲ್ಲ ಹಂಗೆ ಇರಲಿ. ವೈ ಸ್ಕ್ವೇರು 4y ಬೈ 2 ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 4 ಎ ಅಂದ್ರೇನು? ವೈ ಬೈ 2 ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಇದೇನಾಯ್ತು ಈಗ? ಏನಾಯ್ತು ಈಗ? ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಯಿತು ವಿತೌಟ್ ಎ. ಫಸ್ಟ್ ಕೆಲಸ ಆಯಿತು ನಮ್ಮದು ಈಗ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇದನ್ನ ನೀಟಾಗಿ ಬರ್ಕೊಬಿಡೋಣ. ಹೇಳಿ ಏನಾಗುತ್ತೆ ಹೇಳಿ. ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ನೋಡಿ, 2 1s 2y ಆಗುತ್ತೆ. ಕರೆಕ್ಟ್, ವೆರಿ ಗುಡ್. 2y ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಹೇಳಿ 4 ಇಂಟು ವೈಗೆ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ? 2ಗೆ ಸ್ಕ್ವೇರ್ ಮಾಡಿದ್ರೆ
ಡಿ ವೈ ಬೈ ಡಿ ಎಕ್ಸ್ಗೆ ಸ್ಕ್ವೇರ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಗಲ್ಲ. ಅರ್ಥ ಆಗ್ತಿದೆಯಲ್ವಾ? ಏನಾಗೋದು ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್, 4 ಕ್ಯಾನ್ಸಲ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇಲ್ಲಿ ವೈನ ಕಾಮನ್ ತೊಗೊಳ್ಳಿ, ಉಳಿಯೋದೇನು 2, ಆಮೇಲೆ ಡಿ ವೈ ಬೈ ಡಿ ಎಕ್ಸ್, ಇಲ್ಲೇನು ಉಳಿಯುತ್ತೆ ವೈ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ವೈ ಎಲ್ಲಿದೆ ಇಲ್ಲಿ ಮತ್ತು ಇಲ್ಲಿ ಕಾಮನ್ ತೊಗೊಳ್ಳಿ. ಇಲ್ಲಿ ವೈ ಹೋದರೆ 2 ಡಿ ವೈ ಬೈ ಡಿ ಎಕ್ಸ್, ಇಲ್ಲಿ ವೈ ಹೋದರೆ ವೈ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಈ ವೈ ಕ್ಯಾನ್ಸಲ್ ಆದರೆ ಉಳಿಯೋದೇನು ವೈ ಈಸ್ ಈಕ್ವಲ್ ಟು ಏನಾಯಿತು 2 ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ನೋಡಿ ವೈ ಸ್ಕ್ವೇರ್ ಬೈ ವೈ ಅಂದರೆ ಬರೀ ವೈ ಆಗುತ್ತೆ. ಈಗ ಏನು ಮಾಡಬೇಕು, ಡಿಫ್ರೆನ್ಷಿಯಲ್ ಇಕ್ವೇಷನ್ ಮಾಡಾಯಿತು, ವಿತೌಟ್ ಎ ಬಂತಲ್ವಾ, ಎ ಇಲ್ಲ, ಡಿಫ್ರೆನ್ಷಿಯಲ್ ಇಕ್ವೇಷನ್ ಬಂದಿದೆ, ಇದಕ್ಕೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅನ್ನೋದು. ಈಗೇನು ಮಾಡಬೇಕು, ಇದಾದಮೇಲೆ ರೀಪ್ಲೇಸ್ ಮಾಡಬೇಕು. ಡಿ ವೈ ಬೈ ಡಿ ಎಕ್ಸ್ನ ಯಾವುದರಿಂದ ರೀಪ್ಲೇಸ್ ಮಾಡಬೇಕು, ಮೈನಸ್ ಡಿ ಎಕ್ಸ್ ಬೈ ಡಿ ವೈ. ಹೇಳಿ ರೀಪ್ಲೇಸಿಂಗ್, ಹೇಳಿ ಡಿ ವೈ ಬೈ ಡಿ ಎಕ್ಸ್ ಬೈ ಮೈನಸ್ ಡಿ ಎಕ್ಸ್ ಬೈ ಡಿ ವೈ. ಹೇಳಿ ಏನಾಗುತ್ತೆ, ವೈ ಈಸ್ ಈಕ್ವಲ್ ಟು 2 ಇಂಟು ಡಿ ವೈ ಬೈ ಡಿ ಎಕ್ಸ್ ಬದಲು ಏನು ಹಾಕ್ಕೊಳ್ಳೋಣ, ಮೈನಸ್ ಡಿ ಎಕ್ಸ್ ಬೈ ಡಿ ವೈ ಪ್ಲಸ್, ಹೇಳಿ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಬದಲು ಏನು ಹಾಕ್ಕೊಳ್ಳೋಣ, ಮೈನಸ್ ಡಿ ಎಕ್ಸ್ ಬೈ ಡಿ ವೈ ಹೋಲ್ ಸ್ಕ್ವೇರ್. ಈಗ ನೋಡಿ ನಾನು ಒಂದು ಕೇಳ್ತೀನಿ ನಿಮಗೆ, ಇಲ್ಲಿ ಈ ಈಕ್ವೇಷನಿಂದ ಯಾವುದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಬಂದಿರೋದು, ಇದನ್ನ ಸಾಲ್ವ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ವೈ, ಇದೇ ತಾನೇ ಬರೋದು. ಇದರಿಂದ ಇದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಬಂದರೆ ಇದನ್ನ ಸಾಲ್ವ್ ಮಾಡಿದ್ರೆ ಇದೇ ಬರೋದು. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಅರ್ಥ ಏನು, ಸೆಲ್ಫ್ ಆರ್ಥಾಗ್ನಲ್ ಅಂದರೆ ಯಾವ ಥರ ತರಿಸ್ಬೇಕು, ಇಲ್ಲಾಂದರೆ ಈ ಈಕ್ವೇಷನ್ ತರಿಸ್ಬೇಕು, ಇಲ್ಲಾಂದರೆ ಈ ಡಿಫ್ರೆನ್ಷಿಯಲ್ ಇಕ್ವೇಷನ್ ತರಿಸ್ಬೇಕು. ಯಾವಾಗ ರೀಪ್ಲೇಸ್ ಆದಮೇಲೇನೂ ಅದೇ ಬರಬೇಕು. ಈಗ ರೀಪ್ಲೇಸ್ ಡಿ ವೈ ಬೈ ಡಿ ಎಕ್ಸ್ ಬೈ ಏನಿದೆ, ಮೈನಸ್ ಡಿ ಎಕ್ಸ್ ಬೈ ಡಿ ವೈ ಇದೆ. ರೀಪ್ಲೇಸ್ ಮಾಡಿದ್ಮೇಲೇನೂ ಈ ಈಕ್ವೇಷನ್ ತರಿಸ್ಬಿಟ್ರೆ ಅದ್ರದ್ದು ಸೊಲ್ಯೂಷನ್ ಇದೇ ಬರುತ್ತೆ ಅಂತ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಈಗ ಏನಾಯಿತು, ಅದು ಸೆಲ್ಫ್ ಆರ್ಥಾಗ್ನಲ್ ಆಯಿತು. ಅಂದರೆ ನೀವು ಡಿಫ್ರೆನ್ಷಿಯಲ್ ಇಕ್ವೇಷನ್ ಮಾಡಿ ರೀಪ್ಲೇಸ್ ಮಾಡಿ ಆನ್ಸರು ಸೇಮ್ ಬರ್ತಾಯಿದೆ ಅಂದರೆ ಅದು ಏನಾಯಿತು, ಸೆಲ್ಫ್ ಆರ್ಥಾಗ್ನಲ್. ಏನಿಲ್ಲ, ತಲೆ ಕೆಡ್ಸ್ಕೊಬೇಡಿ. ಇದನ್ನ ನೀವೇನು ಮಾಡಿ, ಸಾಲ್ವ್ ಮಾಡೋಕ್ಕೆ ಹೋಗಬೇಡಿ. ಏನು ಮಾಡೋಕ್ಕೆ ಹೋಗಬೇಡಿ, ಸಾಲ್ವ್ ಮಾಡೋಕ್ಕೆ ಹೋಗಬೇಡಿ. ಈ ಕ್ವಶನ್ಗೆ ಜ್ಞಾಪಕ ಇಟ್ಕೊಳ್ಳಿ, ಈ ಈಕ್ವೇಷನ್ನ ಈ ಥರ ಮಾಡೋಕ್ಕೆ ಟ್ರೈ ಮಾಡಿ. ಈಗ ಈ ಥರ ಮಾಡೋಕ್ಕೆ ಏನು ಮಾಡ್ಬೇಕು ಹೇಳಿ ನೀವೇ, ಇದನ್ನ ಈ ಥರ ಮಾಡಬೇಕು. ಅದಕ್ಕೆ ಏನು ಮಾಡಿ ಗೊತ್ತಾ ನೀವು, ವೈ ಈಸ್ ಈಕ್ವಲ್ ಟು ಹೇಳಿ ಪ್ಲಸ್ ಇಂಟು ಮೈನಸ್ -2. ಅರ್ಥ ಆಗ್ತಿದೆಯಲ್ವಾ? ಡಿ ಎಕ್ಸ್ ಬೈ ಡಿ ವೈ ಅಂದ್ರೇನು, 1 ಬೈ ಡಿ ವೈ ಬೈ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇದು -1 ಹೋಲ್ ಸ್ಕ್ವೇರ್ ಅಂದ್ರೇನು, ಒಂದು ಸ್ಟೆಪ್ ಜಾಸ್ತಿ ಮಾಡ್ಬಿಡೋಣ. ಹೇಳಿ, ಕನ್ಫ್ಯೂಷನ್ ಆಗೋದು ಬೇಡ, ಇನ್ನೊಂದು ಸ್ಟೆಪ್ ಜಾಸ್ತಿ ಮಾಡ್ಬಿಡ್ತೀವಿ. ಹೇಳಿ ವೈ ಈಸ್ ಈಕ್ವಲ್ ಟು ಹೇಳಿ ಪ್ಲಸ್ ಇಂಟು -2 ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ವೈ ಇಂಟು ಮೈನಸ್ ಹೋಲ್ ಸ್ಕ್ವೇರ್ ಅಂದರೆ ಡಿ ವೈ ಹೋಲ್ ಸ್ಕ್ವೇರ್, -1 ಹೋಲ್ ಸ್ಕ್ವೇರ್ ಆಚೆ ತೊಗೋಬಿಡಿ. -1 ಹೋಲ್ ಸ್ಕ್ವೇರ್ ಅಂದರೆ +1 ಆಗುತ್ತೆ. ಅರ್ಥ ಆಯ್ತಲ್ವಾ? ಈಗೇನು ಮಾಡಬೇಕು, ವೈ ಈಸ್ ಈಕ್ವಲ್ ಟು ಹೇಳಿ -2 ಡಿ ಎಕ್ಸ್ ಬೈ ಡಿ ವೈನ ಏನಂತ ಬರ್ಕೋಬೋದು, 1 ಬೈ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಂಟು ಡಿ ಎಕ್ಸ್ ಬೈ ಡಿ ವೈ ಹೋಲ್ ಸ್ಕ್ವೇರ್ನ ಏನಂತ ಬರ್ಕೋಬೋದು, 1 ಬೈ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಈ ಥರ ಬರ್ಕೋಬೋದು. ಅಥವಾ 1 ಸ್ಕ್ವೇರ್ ಅಂದರೆ ಏನು, ಡಿ ವೈ ಬೈ ಇದನ್ನ ನೋಡಿ, ಡಿ ಎಕ್ಸ್ ಬೈ ಡಿ ವೈನ ಏನಂತ ಬರ್ಕೋಬೋದು ನೀವು, ಡಿ ಎಕ್ಸ್ ಬೈ ಡಿ ವೈನ ಏನಂತ ಬರ್ಕೋಬೋದು, 1 ಬೈ ಡಿ ವೈ ಬೈ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ಲ? ಒಂದು ಸ್ಟೆಪ್ ಜಾಸ್ತಿನೇ ಮಾಡೋಣ ಬೇಕಿದ್ರೆ. ಇದು ಅಳಿಸ್ಬಿಡ್ತೀನಿ, ಹೇಳಿ ಏನಾಗುತ್ತೆ ಈಗ ಈ ಸ್ಟೆಪ್ಪಲ್ಲಿ ಮಾಡಿರೋದೇನು ನಾನು ಹೇಳ್ತೀರಾ, ಡಿ ಎಕ್ಸ್ ಬೈ ಡಿ ವೈ ಬದಲು ಏನು ಬರ್ದಿದ್ದೀನಿ, 1 ಬೈ ಡಿ ವೈ ಬೈ ಡಿ ಎಕ್ಸ್ ರೆಸಿಪ್ರೋಕಲ್ಲು. ಇದ್ರ ಬದಲು ಇದ್ರ ಬದಲು ಎಲ್ಲಿ ಡಿ ಎಕ್ಸ್ ಬೈ ಡಿ ವೈ ಇದೆ ಅಲ್ಲಿ 1 ಬೈ ಡಿ ವೈ ಬೈ ಡಿ ಎಕ್ಸ್. ಈಗ ಹೇಳಿ ಏನಾಗುತ್ತೆ, ವೈ ಈಸ್ ಈಕ್ವಲ್ ಟು -2 ಹೇಳಿ 1 ಬೈ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಂಟು ಇದನ್ನ ಸ್ಕ್ವೇರ್ ಮಾಡಿ. 1ಗೆ ಸ್ಕ್ವೇರ್ ಏನು, 1 ಸ್ಕ್ವೇರ್ ಅಂದರೆ ಏನು, 1. ಡಿ ವೈ ಬೈ ಡಿ ಎಕ್ಸ್ಗೆ ಸ್ಕ್ವೇರ್ ಏನು,
ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕು? ಮಲ್ಟಿಪ್ಲೈ ಬೈ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ಹೇಳಿ. ಇದನ್ನ ಮಲ್ಟಿಪ್ಲೈ ಬೈ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ 1 ಡಿ ವೈ ಬೈ ಡಿ ಎಕ್ಸ್ ಹೋಗುತ್ತೆ. ಉಳಿಯೋದೇನು? -2 ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ನೋಡಿ, ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಬಂದರೆ ಡಿ ವೈ ಬೈ ಡಿ ಎಕ್ಸ್ ಕ್ಯಾನ್ಸಲ್ ಆಗಿ 1 ಡಿ ವೈ ಬೈ ಡಿ ಎಕ್ಸ್ ಉಳಿಯುತ್ತೆ. ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಆದರೆ ಏನಾಗುತ್ತೆ? ಕ್ಯಾನ್ಸಲ್ ಆಗಿ ಬರೀ ವೈ ಉಳಿಯುತ್ತೆ, ಪ್ಲಸ್ ವೈ. ಈಗ ನೀವು ಯಾವ ಈಕ್ವೇಷನ್ ತರಿಸ್ಬೇಕು ಅಂದೆ ನಾನು? ಈ ಈಕ್ವೇಷನ್ ತರಿಸ್ಬೇಕು. ಅದರಲ್ಲಿ ಈ ಈಕ್ವೇಷನಲ್ಲಿ ಹೇಳಿ ಲೆಫ್ಟಲ್ಲಿ ಏನಿದೆ? ವೈ. ಡಿ ವೈ ಬೈ ಡಿ ಎಕ್ಸ್ ಟರ್ಮ್ಸ್ ಎಲ್ಲ ರೈಟಲ್ಲಿದೆ. ಅಂದರೆ ವೈನ ಒಂದು ಕಡೆ ಇಟ್ಕೊಳ್ಳಿ, ಬೇರೆದೆಲ್ಲ ಇನ್ನೊಂದು ಕಡೆ ಮಾಡ್ಕೊಳ್ಳಿ. ಈಗ ನೋಡಿ, ಈ ಮೈನಸ್ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ? ಪ್ಲಸ್ 2 ಟೈಮ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು? ವೈ. ದೇರ್ ಫೋರ್ ವೈ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಸಾರಿ ಅಷ್ಟೇ ಅಲ್ವಾ? ನೋಡಿ, ಇದನ್ನ ಕಂಪೇರ್ ಮಾಡಿ. ರೀಪ್ಲೇಸ್ ಮಾಡಾದ್ಮೇಲೂ ಅದೇ ಬರ್ತಾ ಇದೆ ಈಕ್ವೇಷನ್. ಗೊತ್ತಾಗ್ತಿದೆಯಲ್ವಾ? ಅಂತ ನೀವೇನಂತ ಹೇಳಬೇಕು? ಈಗ ನೋಡಿ, ಇದು ಈಕ್ವೇಷನ್ ಏನು ಅಂದ್ಕೊಡೋಣ? ಏನಾಗಿದೆ? 1 2 ಆಗಿದೆ ಅಲ್ವಾ? ಇದು 3 4. ಈಕ್ವೇಷನ್ 3 ಆ್ಯಂಡ್ 4 ಆರ್ ಸೇಮ್ ಅಲ್ವಾ? ಆರ್ ಸೇಮ್. ಲಾಸ್ಟಲ್ಲಿ ಒಂದು ಸೆಂಟೆನ್ಸ್ ಬರ್ಬಿಡಿ. ದಸ್ ಹೇಳಿ, ದ ಫ್ಯಾಮಿಲಿ ಆಫ್ ಪ್ಯಾರಾಬೋಲಾಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಹೇಳಿ 4a ಟೈಮ್ಸ್ ಎಕ್ಸ್ ಪ್ಲಸ್ ಎ ಈಸ್ ಸೆಲ್ಫ್ ಆರ್ಥೋಗೋನಲ್. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಯ್ತಲ್ವಾ? ಸೇಮ್ ಬಂದಿದೆಯಲ್ವಾ? ಅದಕ್ಕೆ ಸೆಲ್ಫ್ ಆರ್ಥೋಗೋನಲ್ ಅಂತ ಹೇಳ್ಬಿಡಿ. ಹೇಳಿ ಇನ್ನೊಂದು ಸತಿ. ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು? 4a ಇಂಟು ಎಕ್ಸ್ ಪ್ಲಸ್ ಎ. ಏನು ಮಾಡಬೇಕಂದ್ರೆ ನೀವು ಡಿಫ್ರೆನ್ಷಿಯಲ್ ಇಕ್ವೇಷನ್ನ ಮಾಡಬೇಕು ಫಸ್ಟು ವಿತೌಟ್ ಎ. ಅದನ್ನ ಎಷ್ಟು ಸಿಂಪ್ಲಿಫೈ ಆಗುತ್ತೆ ಅಷ್ಟು ಸಿಂಪ್ಲಿಫೈ ಮಾಡಿಕೊಡ್ಬೇಕು. ಆಮೇಲೆ ರೀಪ್ಲೇಸ್ ಮಾಡಬೇಕು ಡಿ ವೈ ಬೈ ಡಿ ಎಕ್ಸಿಂದ ಬೈ ಮೈನಸ್ ಡಿ ಎಕ್ಸ್ ಬೈ ಡಿ ವೈ. ಸೇಮ್ ಡಿಫ್ರೆನ್ಷಿಯಲ್ ಇಕ್ವೇಷನ್ನ ತರಿಸ್ಬೇಕು. ಯಾಕೆ ಅಂದರೆ ಇದರಿಂದ ಇದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಬರ್ದಿದೆ ಅಂದರೆ ಇದ್ರದ್ದು ಸೊಲ್ಯೂಷನ್ ಇದು ಅಂತ. ಈಗ ಎಕ್ಸಾಂಪಲ್ ರೀಪ್ಲೇಸ್ ಮಾಡಿದ್ಮೇಲೆನೂ ಇದೇ ಡಿಫ್ರೆನ್ಷಿಯಲ್ ಇಕ್ವೇಷನ್ ಬಂದರೆ ಅದ್ರದ್ದು ಆನ್ಸರು ಏನು ಬರುತ್ತೆ? ಸೇಮ್ ಬರುತ್ತೆ ಅಂತ. ಗೊತ್ತಾಗ್ತಿದೆಯಲ್ವ? ಅಂದರೆ ಇದು ಕ್ವಶನ್ಗೆ ಆನ್ಸರು ಸೇಮೇ. ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 4a ಇಂಟು ಎಕ್ಸ್ ಪ್ಲಸ್ ಎಗೆ ಆನ್ಸರ್ ಏನು? ಆರ್ಥೋಗೋನಲ್ ಟ್ರಾಜೆಕ್ಟ್ರಿ ಏನು? ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 4a ಇಂಟು ಎಕ್ಸ್ ಪ್ಲಸ್ ಎನೇ. ಆ ಥರ ಇದನ್ನ ಪ್ರೂವ್ ಮಾಡೋದು ಯಾವ ಥರ ನೋಡಿ. ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಹೇಳಿ 4a ಇಂಟು ಎಕ್ಸ್ ಪ್ಲಸ್ ಎ. ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 4a ಇಂಟು ಎಕ್ಸ್ ಏನು? 4ax. 4a ಇಂಟು ಎ ಅಂದರೆ 4a ಸ್ಕ್ವೇರ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು? 2y ಡಿ ವೈ ಬೈ ಡಿ ಎಕ್ಸ್. 4axಗೆ 4a ಇಂಟು 1. 4a ಸ್ಕ್ವೇರ್ಗೆ 0. 4a ಈಸ್ ಈಕ್ವಲ್ ಟು 2y ಡಿ ವೈ ಬೈ ಡಿ ಎ ಅಂದರೆ 2y ಬೈ 4 ಡಿ ವೈ ಬೈ ಡಿ ಎಕ್ಸ್. ಎ ಏನು? y ಬೈ 2 ಡಿ ವೈ ಬೈ ಡಿ ಎಕ್ಸ್. ಇದು 1, ಇದು 2. 2 ಇನ್ ಎ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 2 in 1. ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ? 4 ಇಂಟು ಎ ಅಂದ್ರೇನು? y ಬೈ 2 ಡಿ ವೈ ಬೈ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇದು ನಾನು ಎಕ್ಸೇ ಮರೆತುಬಿಟ್ಟಿದ್ದೀನಿ ನೋಡಿ, ಹೇಳೋದಲ್ವಾ? ಇಲ್ಲೇನು ಮರೆತುಬಿಟ್ಟಿದ್ದೀನಿ ನಾನು? ಎಕ್ಸ್. ಎಲ್ಲೆಲ್ಲಿ ಎಕ್ಸ್ ಬರುತ್ತೆ ಹಂಗಿದ್ರೆ? 2xy ಡಿ ವೈ ಬೈ ಡಿ ಎಕ್ಸ್. ಇಲ್ಲಿ ಎಕ್ಸ್ ಕಾಮನ್, ವೈ ಕಾಮನ್ ತೊಗೊಂಡ್ರೆ ಉಳಿಯೋದೇನು? 2x ಡಿ ವೈ ಬೈ ಡಿ ಎಕ್ಸ್. 2x ಡಿ ವೈ ಬೈ ಡಿ ಎಕ್ಸ್. ಇಲ್ಲೇನು ಬರುತ್ತೆ ಹೇಳಿ? 2x. ಇಲ್ಲಿ -2x
ಇಲ್ಲೇನು ಬರುತ್ತೆ ಹೇಳಿ, ಮೈನಸ್ 2x. ಇಲ್ಲೇನು ಬರುತ್ತೆ, ಮೈನಸ್ 2x. ಮೈನಸ್ 2x. ಮೈನಸ್ 2x ಈ ಕಡೆ ಬಂದರೆ ಪ್ಲಸ್ 2x. ನೋಡಿ ಆನ್ಸರ್ ಸೇಮೇ ಬರುತ್ತೆ, ಬರೀ ಆ ಟರ್ಮ್ಗೆ ಎಕ್ಸ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಹೇಳ್ಕೊಳ್ಳ ಹಂಗೆ ನೋಡ್ಕೊಳ್ಳಿ. 2 in 1 ಹಾಕಿದಾಗ ಏನಾಗುತ್ತೆ, ವೈ ಸ್ಕ್ವೇರ್ ಹಂಗೆ ಇರಲಿ. 4 ಇಂಟು ಎ ಅಂದ್ರೇನು, y/2 dy/dx ಇಂಟು ಎಕ್ಸು ಪ್ಲಸ್ 4 ಇಂಟು ಹೇಳಿ y/2 dy/dx ಹೋಲ್ ಸ್ಕ್ವೇರ್. ಈಗ ಹೇಳಿ 2 ಕ್ಯಾನ್ಸಲ್, ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ನೋಡಿ 4 2s, ಅದು ಸಾರಿ 4 2 1s 2 2s 2y(x) 2xy dy/dx ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದನ್ನ ನೀಟಾಗಿ ಬರೆದ್ಬಿಡ್ತೀನಿ ನೋಡಿ. ಇಲ್ಲಿ ಏನಾಗುತ್ತೆ ಹೇಳಿ, 4 ಇಂಟು ಎ ಅಂದ್ರೇನು, y/2 dy/dx ಇಂಟು ಎಕ್ಸ್. ಇದು 2 1s 2 2s ಮಾಡಿಕೊಂಡ್ರೆ ಉಳಿಯೋದೇನು, ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 2xy dy/dx. 4 ಇಂಟು ವೈ ಸ್ಕ್ವೇರ್ ಬೈ 2 ಸ್ಕ್ವೇರ್ ಅಂದರೆ 4 dy/dx ಹೋಲ್ ಸ್ಕ್ವೇರ್. ಈಗ ವೈನ ಕಾಮನ್ ತೊಗೊಂಡ್ರೆ ಇಲ್ಲಿ ಉಳಿಯೋದೇನು, 2x dy/dx. ಇಲ್ಲಿ ವೈಗೆ ಹೋದರೆ y dy/dx ಹೋಲ್ ಸ್ಕ್ವೇರ್. ಇಲ್ಲಿ ಈ ವೈನ ಡಿವೈಡ್ ಮಾಡ್ಬಿಡಿ, ವೈ ಸ್ಕ್ವೇರ್ ಬೈ ವೈ ಅಂದರೆ ಬರೀ ವೈ ಬರುತ್ತೆ. ವೈ ಈಸ್ ಈಕ್ವಲ್ ಟು ಏನು, 2x dy/dx y dy/dx ಹೋಲ್ ಸ್ಕ್ವೇರ್. ರೀಪ್ಲೇಸಿಂಗ್ dy/dx ಬೈ ಮೈನಸ್ dx/dy. y ಈಸ್ ಈಕ್ವಲ್ ಟು 2x, dy/dxನ ಯಾವುದರಿಂದ ರೀಪ್ಲೇಸ್ ಮಾಡಬೇಕು, dx/dy ಪ್ಲಸ್ y ಇಂಟು ಮೈನಸ್ dx/dy ಹೋಲ್ ಸ್ಕ್ವೇರ್. y ಈಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ 2x dx/dy ಪ್ಲಸ್ ಇದು ಹೋಲ್ ಸ್ಕ್ವೇರ್ ಅಂದರೆ ಪ್ಲಸ್ಸೇ ಬರೋದಲ್ವಾ, y dx/dy ಹೋಲ್ ಸ್ಕ್ವೇರ್. y ಈಸ್ ಈಕ್ವಲ್ ಟು ಮೈನಸ್ 2x dx/dyನ ಏನಂತ ಬರ್ಕೋಬೋದು, 1/dy/dx ಪ್ಲಸ್ y dx/dyನ ಏನಂತ ಬರ್ಕೋಬೋದು, 1/dy/dx ಹೋಲ್ ಸ್ಕ್ವೇರ್. y ಈಸ್ ಈಕ್ವಲ್ ಟು ಮೈನಸ್ 2x 1/dy/dx ಪ್ಲಸ್ y ಇಂಟು 1 ಸ್ಕ್ವೇರ್ ಅಂದ್ರೇನು, 1 dy/dx ಹೋಲ್ ಸ್ಕ್ವೇರ್ ಮಲ್ಟಿಪ್ಲೈ ಬೈ dy/dx ಹೋಲ್ ಸ್ಕ್ವೇರ್ ಮಾಡಿ ಏನಾಗುತ್ತೆ, y ಇಂಟು dy/dx ಹೋಲ್ ಸ್ಕ್ವೇರ್ ಮೈನಸ್ 2x ಇಂಟು dy/dx ಹೋಲ್ ಸ್ಕ್ವೇರ್ ಬೈ dy/dx ಅಂದರೆ dy/dx ಪ್ಲಸ್ y ಇಂಟು dy/dx ಹೋಲ್ ಸ್ಕ್ವೇರ್ ಬೈ dy/dx ಹೋಲ್ ಸ್ಕ್ವೇರ್ ಅಂದರೆ 1 ಬರೀ y ಬರುತ್ತೆ. ಇದು ಮೈನಸ್ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಇದು ಹಂಗೆ ಇಟ್ಕೊಳ್ಳಿ. ಪ್ಲಸ್ 2x dy/dx ಪ್ಲಸ್ y dy/dx ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು, y. ಆಮೇಲೆ ಏನು ಮಾಡಬೇಕು, ಇದನ್ನ ಲೆಫ್ಟ್ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವ? ಬರ್ದಾದ್ಮೇಲೆ ಏನಾಗುತ್ತೆ ಹೇಳಿ, ಈಕ್ವೇಷನ್ 3 ಮತ್ತು 4 ಸೇಮೇ ಅಲ್ವಾ? ನೋಡಿ ಏನಿದೆ, y ಈಸ್ ಈಕ್ವಲ್ ಟು 2x dy/dx ಪ್ಲಸ್ y dy/dx ಹೋಲ್ ಸ್ಕ್ವೇರ್ ಸೇಮೇ ಇದೆ. ರೀಪ್ಲೇಸ್ ಮಾಡಿದ್ರು ಸೇಮ್ ಬರ್ತಾ ಇದೆ ಅಂದರೆ ಅದ್ರ ಸೊಲ್ಯೂಷನ್ನು ಸೇಮ್ ಇರುತ್ತೆ. ದಸ್ ಹೇಳಿ ದ ಫ್ಯಾಮಿಲಿ ಆಫ್ ಪ್ಯಾರಾಬೋಲಾಸ್ ಆರ್ ಸೆಲ್ಫ್ ಆರ್ಥಾಗ್ನಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಾಕಲ್ವಾ ಇವತ್ತು?